ಡಬಲ್ ಬೆಂಚ್ ಹೋಗ್ತಾರಾ ಎಫ್ಐಆರ್ನ ಕ್ವಾಶ್ ಮಾಡಿ ಲೀಗಲ್ ಟೀಮ್ ನಿರ್ಧರಿಸಿತು ಅಂತ ಹೇಳಿದ್ದಾರೆ. ಏನು ಸರ್ ಲೀಗಲ್ ಟೀಮ್ ಏನು ನಿರ್ಧಾರ ಮಾಡ್ತಿದೆ? ಅಲ್ಲ, ಈಗ ತನಿಖೆ ಆಗಲಿ ವಿಚಾರಣೆ ಆಗಲಿ ಅಂತ ಯಾವತ್ತೂ ಕೂಡ ನಾವು ಹೇಳ್ತಾನೆ ಇದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಅದನ್ನೇ ಹೇಳಿದ್ದಾರೆ, ಆಗಲಿ ವಿಚಾರಣೆ ಆಗಲಿ ಅಂತ. ಅದರಿಂದ ವಿಚಾರಣೆ ಮತ್ತು ತನಿಖೆ ಅದರ ಪಾಡಿಗೆ ನಡ್ತೀನಿ. ಆದರೆ ಈಗ ಡಿವಿಷನ್ ಬೆಂಚ್ಗೆ ಹೋಗೋದಾ ಸುಪ್ರೀಂ ಕೋರ್ಟ್ಗೆ ಹೋಗೋದಾ ಅಂತ ಹೇಳುವಂಥದ್ದು ಈಗ ಅವರ ನಮ್ಮ ಏಕಸದಸ್ಯ ಪೀಠ ಮಾಡಿರುವಂಥ ತೀರ್ಮಾನ ಆಗಿದೆ, ತೀರ್ಪೇನಿದೆ. ಅದರ ವಿರುದ್ಧ ಖಂಡಿತವಾಗಿ ಪ್ರಶ್ನೆ ಮಾಡಲೇಬೇಕು. ಆದರೆ ಅದನ್ನು ಎಲ್ಲಿಗೆ ಹಾಕಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಇಲ್ಲ ಹಿರಿಯ ವಕೀಲರು ಯಾರು ನ್ಯಾಯವಾದಿಗಳು ವಾದವನ್ನು ಮಾಡಿದ್ದಾರೆ, ಅವರು ಅದನ್ನು ಸೂಕ್ತವಾದಂಥ ತೀರ್ಮಾನ ಅವ್ರು ತಗೊಳ್ತಾರೆ. ನಾವು ಈಗಾಗಲೇ ಅವ್ರಿಗೆ ಎಲ್ಲ ನಮ್ಮ ಏನಿದೆ ಮಾಹಿತಿಗಳನ್ನು ಅವರಿಗೆ ಕೊಟ್ಟಿದ್ದೇವೆ. ಅವರು ಯಾವ ನಿರ್ಣಯ ತಗೊಳ್ತಾರೆ ಅದಕ್ಕೆ ನಾವು ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿದ್ದೀವಿ. ಬಿಜೆಪಿ ಆರೋಪ ಏನು, ಎಫ್ಐಆರ್ ದಾಖಲಾಗಿದೆ, A1 ಸಿದ್ದರಾಮಯ್ಯನವರು ಇನ್ನೂ ತನಿಖೆ ಆಗ್ತಿಲ್ಲ, ಹಾಗಾಗಿ CBI ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಬಿಜೆಪಿ ಮಾಡ್ತಿದೆ. ಇವ್ರದ್ದು ನಿರ್ಮಲಾ ಸೀತಾರಾಮನ್ ಯಾರು ಕೊಡ್ಬೇಕಂತ? ನಿರ್ಮಲಾ ಸೀತಾರಾಮನ್ ಇದು ಅಕ್ಯೂಸ್ ನಂಬರ್ 1 ಎಲೆಕ್ಟ್ರಲ್ ಬಾಂಡ್ಸ್ ಯಾರಿಗೆ ಕೊಡಬೇಕು? ಇಂಟರ್ಪೋಲ್ ಕೊಡೋದು. ಇದರಿಂದ ಈ ರೀತಿಯಾದಂಥ ರಾಜಕಾರಣ ಮಾಡೋದನ್ನು ನಿಲ್ಲಿಸ್ಬಿಟ್ಟು ವ್ಯವಸ್ಥಿತವಾಗಿ ಯಾವ ಥರ ಪಿತೂರಿ ನಡೆದಿದೆ. ನಾನು ಮೊದಲು ಈಗಲೂ ಇನ್ನೊಂದು ಸತಿ ಹೇಳ್ತೀನಿ, ಬೇಕಾದರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ಇವತ್ತರೆಗೂ ಯಾರು ಉತ್ತರನೇ ಕೊಡ್ತಾ ಇಲ್ವಲ್ಲ. ಇದಕ್ಕೊಂದು ಇತಿಹಾಸ ಇದೆ, ಕೆಸರೆ ಗ್ರಾಮದ ಜಾಗಕ್ಕೆ ಅಂತ ಹೇಳ್ತಾನೆ ಇದ್ದಾರೆ. 92ರಿಂದ ಇತಿಹಾಸ ಇದೆ, ಒಪ್ತೀವಿ. 2021ರವರೆಗಿದೆ. ಏನು ಮಾಡಿದ್ದಾರೆ ಅಂತೇಳಿ ಬಲ್ಲಿ ಯಾರೊಬ್ರು ಹೇಳ್ಬೇಕಲ್ಲ. ಆರೋಪ ಮಾಡ್ತಾ ಇದ್ದಾರೆ. ಅದರಿಂದ ಇದೆಲ್ಲ ಅರ್ಥ ಇರೋದಂಥ ಮಾತುಗಳು, ಇದು ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ಈ ರೀತಿಯಾದಂಥ ಆರೋಪಗಳಿದೆ, ಸರಿಯೋ ತಪ್ಪೋ ಅದು ತನಿಖೆ ಆಗಲಿ ವಿಚಾರಣೆ ಆಗಲಿ ಅಂತೇಳಿ ನಮ್ಮ ಕಮಿಷನ್ ಆಫ್ ಎನ್ಕ್ವೈರಿಯು ಸ್ಥಾಪನೆ ಮಾಡಿದ್ದೀವಿ. ಈಗ ಲೋಕಾಯುಕ್ತ ಪೊಲೀಸರಿಂದ ಕೂಡ ನಡೀತಿದೆ. ಸರ್, ಇನ್ನೊಂದು ಚುನಾವಣಾ ಬಾಂಡ್ ಸಂಬಂಧಪಟ್ಟಂಗೆ ನಿರ್ಮಲಾ ಸೀತಾರಾಮನ್ ಏನು ಎಫ್ಐಆರ್ ಆಗಿದೆ, SIT ಮಾಡಬೇಕು ಅನ್ನೋ ಚರ್ಚೆಗಳು ಆಗ್ತಿದ್ದಾವೆ ರಾಜ್ಯ ಸರ್ಕಾರದಲ್ಲಿ ಅನ್ನೋದು. ಸೊ ಅದು ಯಾವ ರೀತಿ ಪ್ರೋಸೆಸ್ ಆಗ್ತಿದೆ ಏನಾದರೂ ಆಗುತ್ತಾ ಏನು ಕತೆ? ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಆದರೆ ಭಾಳ ದೊಡ್ಡ ವಿಚಾರ ಇದೆ. ಆರೋಪ ಏನು, ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಮಾಡಿರೋದು ತಪ್ಪು ಅಂತಲ್ಲ, ಕಾಂಗ್ರೆಸ್ ಅವರು ತಗೊಂಡಿದ್ದಾರೆ, ಅದೆಲ್ಲ ಪ್ರಶ್ನೆ. ನೀವು ಎಲೆಕ್ಟ್ರಲ್ ಬಾಂಡ್ಸ್ನ ಯಾವ ರೀತಿ ಕಲೆಕ್ಟ್ ಮಾಡಿದ್ದೀರಾ ಅಂತ ಹೇಳುವಂಥದ್ದು ಪ್ರಶ್ನೆ. ಯಾರಿಗೆ ನೀವು ಒತ್ತಡಗಳನ್ನ ಹಾಕಿದ್ದೀರಾ, ಯಾರ ಮೇಲೆ EDನ ಪ್ರಯೋಗ ಮಾಡಿದ್ದೀರಾ, CBI ಪ್ರಯೋಗ ಮಾಡಿದ್ದೀರಾ, IT ಪ್ರಯೋಗ ಮಾಡಿ ಎಲೆಕ್ಟ್ರಲ್ ಬಾಂಡ್ಸ್ ಪಡ್ಕೊಂಡಿದ್ದೀರಾ ಅಂತ ಹೇಳೋದು ತನಿಖೆ ಆಗಲಿ. ನಮ್ಮದು ತನಿಖೆ ಆಗಲಿ, ಅವ್ರದ್ದು ತನಿಖೆ ಆಗಲಿ, ಎಲ್ಲರೂ ತನಿಖೆ ಆಗಲಿ. ಇಲ್ಲ, ನಾನು SIT ಅಂತ ನಾನು ಹೇಳೋಕ್ಕೆ ಬರೋದಿಲ್ಲ. ಯಾವ ಅಧಿಕಾರಿಗಳಿಗೆ ಇವತ್ತು ಕೋರ್ಟ್ ಆದೇಶವನ್ನು ಕೊಟ್ಟಿದ್ದಾರೆ, ಅವರು ಇವಾಗ ತನಿಖೆಯನ್ನು ಮಾಡಲಿ. ಇದಕ್ಕೆ SIT ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ್ರೆ SIT ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.